ಅದು ವಿಶೇಷವಾಗಿ ಹಿಂದೂ ವರ್ಗದಲ್ಲಿ ಉತ್ತಮವಾದ ಕೆಲಸ ಮಾಡ್ತಿದ್ದು ನಾಯಕತ್ವ ಅವರಿಗೆ ಅನುಭವ ಒಂದು ಹೈಪರ್ ಕ್ಲಾಸ್ ಎಲ್ಲ ಮಾತಿರುವುದು. ನಾವು ಮೀಸಲಾತಿ ವಿಚಾರ ಮಾಡಿದ್ರೆ ಕರ್ನಾಟಕ ಅಂತಕ್ಕಂಥ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಮೀಸಲಾತಿ ಇಟ್ಕೊಂಡು ಅದು ಅನುಷ್ಠಾನ ಮಾಡ್ಕೊಂಡಿರ್ತಕ್ಕಂಥದ್ದು ವಿಶೇಷವಾಗಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಕಾರಣ ಕೂಡ ಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ ವ್ಯಕ್ತಿಯಾಗದೇ ಇಲ್ಲ ಅಂತ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಅವ್ರು ಯಾವಾಗ ಅಧಿಕಾರ ಬಂದ ಸಂದರ್ಭದಲ್ಲಿ ಡೆಪ್ಯೂಟಿ ಸಿಎಂ ಇದ್ದಾಗ ಸರಿ, ಸಿಎಂ ಆಗಿದ್ದಾಗ ಸರಿ, ಅವರ ಬದ್ಧತೆಯನ್ನು ಸಾಮಾಜಿಕ ನ್ಯಾಯಕ್ಕೆ ಪ್ರತಿಪಾದಿಸಿ ಅದನ್ನು ಅನುಷ್ಠಾನಗೊಳಿಸಿರ್ತಕ್ಕಂತಹ ದೇವರಾಜ ಯಾರು ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರನ್ನು ಮಾತ್ರ ಹೇಳ್ತಾ ಇದ್ದಾರೆ. ಅಂತ ಒಬ್ಬ ಧೀಮಂತ ನಾಯಕ ಇಲ್ಲಿ 2ನೇ ಬಾರಿ ಮುಖ್ಯಮಂತ್ರಿ ಆಗಿರೋ ಸಂದರ್ಭದಲ್ಲಿ ಅದನ್ನ ಸಹಿಸಿಕೊಳ್ಳಕ್ಕಾಗಿಲ್ಲ. ಅವರ ಮೇಲೆ ಎಲ್ಲ ಸಲದ ಆರೋಪಗಳನ್ನು ಮಾಡಿಕೊಂಡು ರಾಜಕೀಯ ಪ್ರೇರಿತವಾಗಿ ಮೀಸಲಾತಿಗಳನ್ನ ಚುನಾವಣೆ ಒಂದು ಅಸ್ತ್ರವಾಗಿ ಮಾಡ್ಕೊಂಡು ಮಾತಾಡ್ತಾ ಇರ್ತಕ್ಕಂತಹ ದೇಶದ ಪ್ರಧಾನಿ ಮತ್ತು ಕುರ್ಚಿ ಘನತೆ ಗೌರವಕ್ಕೆ ಅವರು ಧಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು, ಅದಕ್ಕೆ ಅಪಮಾನ ಮಾಡ್ತಾ ಇರ್ತಕ್ಕಂಥದ್ದು ಮಾನ್ಯ ನರೇಂದ್ರ ಮೋದಿ ಆಗ್ತಾ ಇರ್ತಕ್ಕಂಥದ್ದು ನಮಗೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಮೀಸಲಾತಿ ಬಗ್ಗೆ ಹೇಳ್ತಕ್ಕಂಥದ್ದು ಹಿಂದುಳಿದವರ ಮತ್ತು ಶೆಡ್ಯೂಲ್ ಕಾಸ್ಟ್ ಮೀಸಲಾತಿ ತೆಗೆದು ಅಲ್ಪಸಂಖ್ಯಾತರಿಗೆ ಕೊಡ್ತೀನಿ ಅಂತ ಹೇಳ್ತಾ ಇರ್ತಕ್ಕಂಥ ಅಪ್ಪಟ ಸುಳ್ಳನ್ನು ಹೇಳ್ತಾ ಇರ್ತಕ್ಕಂತಹ ದೇಶದ ಪ್ರಧಾನಿ ಇಂಥವ್ರ ಮಾತುಗಳಂತ ಹೇಳ್ತೀವಿ. ಅದು ಕೇವಲ ನಮ್ಮ ಹಿಂದುಳಿದ ವರ್ಗಕ್ಕೆ ಮಾಡ್ತಕ್ಕಂಥ ಅಪಮಾನ ಅಲ್ಲ, ಇಡೀ ರಾಜ್ಯಕ್ಕೆ ಮಾಡ್ತಕ್ಕಂಥ ಮತ್ತು ಕರ್ನಾಟಕಕ್ಕೆ ಮಾಡ್ತಕ್ಕಂಥ ಅಪಮಾನ ಅಂತ ನೆನೆಸ್ಕೊಂಡಿದ್ದೀರಿ. ನಮ್ಮ ಮೀಸಲಾತಿ ಇರ್ತಕ್ಕಂಥದ್ದು ಮೇಲ್ವರ್ಗದಲ್ಲಿ ಇರ್ತಕ್ಕಂಥದ್ದು ಮೀಸಲಾತಿ ಇರ್ತಕ್ಕಂಥದ್ದು, ನಮ್ಮ ಅಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಕ್ಕಂಥದ್ದು, ಬ್ಯಾಕ್ವರ್ಡ್ಗೂ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು, SC STಗೆ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು, ಮತ್ತು ವಿಶೇಷವಾಗಿ ಕರ್ನಾಟಕದ ಸೆಕೆಂಡ್ ಸ್ಟೇಟ್ ಟು ಬ್ರಿಂಗ್ SCP TSP ಅಂತ ಹೇಳ್ತೀವಿ. ಜನಸಂಖ್ಯೆ ಅನುಗುಣವಾಗಿ 24.1% ಅಷ್ಟು ಅವರಿಗೆ ಮೀಸಲಾತಿ ಇಟ್ಟು ಬಜೆಟ್ನ ಅಲೈನ್ ಮಾಡ್ತಿರ್ತಕ್ಕಂಥ ಯಾವ್ದಾದ್ರು ರಾಜ್ಯ ಇದ್ರೆ 2ನೇ ರಾಜ್ಯ ಕರ್ನಾಟಕ ಅಂತ ಹೇಳ್ತೀವಿ. ಇತ್ತೀಚಿನಲ್ಲಿ ಕರ್ನಾಟಕ ನಂಬರ್ 1 ಸ್ಟೇಟ್ ಇದೆ. ಈ ತರ ಒಂದು ಕಾರ್ಯಕ್ರಮ ಕೇಂದ್ರ ಸರ್ಕಾರ ಬಂದಿದೆ ಅಂದ್ರೆ ನಾವು ಕೂಡ ಸ್ವಾಗತ ಮಾಡಲಿಕ್ಕೆ ತಯಾರಿದ್ದೇವೆ. ಅದನ್ನು ಒಪ್ಕೊಳ್ಳೋದಿಲ್ಲ, ಹೋಗಿ SC ST ಮೀಸಲಾತಿನ ಕಿತ್ತು OBC ಮೀಸಲಾತಿ ಕಿತ್ಬಿಟ್ಟು ನಮ್ಮ ಅಲ್ಪಸಂಖ್ಯಾತರು ಕೊಡ್ತಾ ಇದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಸುಳ್ಳು ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ. ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಉಗ್ರವಾದ ಪದಗಳನ್ನು ಖಂಡಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ. ಅದರ ಜೊತೆಗೆ ನೀವು ಹೇಳ್ಬೇಕು ಅಂದ್ರೆ ಯಾವುದೇ ಹೋರಾಟ ಇದ್ರೆ EWSಗೆ 10% ಕೊಟ್ಟಿದ್ರೆ ನಾವ್ಯಾರು ಕೂಡ ಕ್ರಿಟಿಸೈಸ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಆದ್ರೆ ಹೋರಾಟ ಮಾಡ್ತಾ ಇರ್ತಕ್ಕ ಸಮುದಾಯಗಳಿಗೆ ಇವತ್ತೊಂದು ನ್ಯಾಯ ಸಿಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಂತ ಸಮುದಾಯಗಳಿಗೆ ಹಿಂದುಳಿದಿರ್ತಕ್ಕಂಥ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮಾಜಗಳಿಗೆ ನ್ಯಾಯ ಕೊಡೋ ಕೆಲಸವನ್ನ 10 ವರ್ಷಗಳಿಂದ ನೀವು ಆಡಳಿತ ನಡೆಸಿ 11 ವರ್ಷ ಕಾಲ ನಡೆದ ಸಂದರ್ಭದಲ್ಲಿ ಇವತ್ತು ಕೂಡ OBCಗಳಿಗೆ ಅವರಿಗೆ ಸಿಕ್ಕಾಗ ಸಾಮಾಜಿಕ ನ್ಯಾಯ ಸಿಗದ ಸಂದರ್ಭದಲ್ಲಿ ನೀವು ಇಲ್ಲ ಸಲದ ಆರೋಪಗಳನ್ನು ಮಾಡಿದಿರಾ, ಅವರಿಗೆ ನ್ಯಾಯ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕಾಗ್ತದೆ. ಎಲ್ಲ ರಾಜ್ಯಗಳಲ್ಲೂ ಕೂಡ ಮೀಸಲಾತಿ ಲಿಮಿಟ್ 50% ಜಾಸ್ತಿ ಮಾಡಬೇಕಂತ ಹೋರಾಟಗಳಿರ್ತದೆ. ಪಾರ್ಲಿಮೆಂಟ್ ಚರ್ಚೆ ಮಾಡಬೇಕಾಗ್ತದೆ, ಅದಕ್ಕೆ ಅಮೆಂಡ್ಮೆಂಟ್ಗಳು ತರಬೇಕಾಗ್ತದೆ. ಒಂದು 75-79% ಮೀಸಲಾತಿ ತಂದು ಶೋಷಿತ ವರ್ಗಗಳಾಗಿರ್ತಕ್ಕಂಥ ಬ್ಯಾಕ್ವರ್ಡ್ ಕ್ಲಾಸ್ ಅವರಿಗೆ ಹೆಚ್ಚು ಇರ್ತಕ್ಕಂಥ ಹಂಗೆ ನಮಗೆ ಬರ್ತಿದ್ರೆ 27% ರಿಸರ್ವೇಶನ್ ನಾಟ್ ಸಫಿಷಿಯಂಟ್, ವಿ ಆರ್ ಸಪೋಸ್ ಟು ಗೆಟ್ ಮೋರ್ ರಿಸರ್ವೇಶನ್ ಅಂತಕ್ಕಂಥದ್ದು ವಾಸ್ತವಾಂಶ ಅಂದ್ರೆ ಅದನ್ನ ಕೊಡೋದು ಬಿಟ್ಟು ನೀವು ರಾಜ್ಯಗಳು ಯಾವ್ದು ಮಾದರಿಯಾಗಿ ಮೀಸಲಾತಿ ಬದ್ಧವಾಗಿ ಯಾಕೆ ಮೀಸಲಾತಿ ಕೊಡ್ತಕ್ಕಂಥ ಕೂಡ ಅದು ಶೋಷಿತ ವರ್ಗಗಳಿಗೆ ನಾವು ಧ್ವನಿಯಾಗಿರಬೇಕು ಮತ್ತು ಅವರಿಗೆ ಎಲ್ಲ ರೀತಿಯ ಸಮಾಜವನ್ನು ಕಟ್ಟಲಿಕ್ಕೋಸ್ಕರ ಕೊಡ್ತಕ್ಕಂಥ ಈ ಆಶಯಗಳಿಗೆ ತತ್ವಪರ ರೀತಿಯಲ್ಲಿ ಮಾಡ್ತಕ್ಕಂಥದ್ದು, ಮೀಸಲಾತಿಗಳನ್ನ ರಾಜಕೀಯ ಅಸ್ತ್ರವಾಗಿ ಮಾಡ್ಕೊಳ್ತಕ್ಕಂಥದ್ದನ್ನ ಈ ಸಭೆಯಲ್ಲಿ ನಾವು ಖಂಡಿಸ್ತೇವೆ. ಹಾಗಾಗಿ ನರೇಂದ್ರ ಮೋದಿ ಅವರಿಗೆ ಬಿಜೆಪಿಯ ಘಟಕ ಕರ್ನಾಟಕದವರು ಸರಿಯಾದ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಕರ್ನಾಟಕ ಅವಮಾನ ಮಾಡ್ತಕ್ಕಂಥದ್ದು ನಾವು ಈ ಸಭೆಯಲ್ಲಿ ಖಂಡಿಸ್ತೇವೆ. ಮತ್ತು ಮೀಸಲಾತಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಕಟಿಬದ್ಧವಾಗಿ ಕೆಲಸ ಮಾಡ್ತೇವೆ. ಅಂಬೇಡ್ಕರ್ ಅವರ ಆಶಯಗಳ ಅನುಗುಣವಾಗಿ ಮತ್ತು ದೇವರಾಜ ಅರಸರು ಅವರು ಮತ್ತು ಹಿಂದೆ ಕೊಟ್ಟಿರ್ತಕ್ಕ ಕಮಿಷನ್ ರಿಪೋರ್ಟ್ಗಳ ಎಲ್ಲ ಆಧಾರವಾಗಿ ನಾವು ಖಂಡಿತವಾಗಲೂ ಕೂಡ ಕರ್ನಾಟಕ ರಾಜ್ಯ ಮೀಸಲಾತಿಯನ್ನ ಡಿವೇಟ್ ಮಾಡುವುದಿಲ್ಲ, ಕೂಡ ಇಲ್ಲ ಅಂತ ಮಾತು ಹೇಳಿ ನನ್ನ ಮಾತು ಕೇಳುತ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.